ಗರ್ಭಧಾರಣೆ. ಆ ಬುಧ ಬಂದು ಗರ್ಭವನ್ನು ನೋಡ್ತಕ್ಕಂಥ ವಿಚಾರ. ಸಾಧಾರಣವಾಗಿ ಏನು ಮಾಡ್ತೀವಿ, ಒಳಭಾಗದಲ್ಲಿರ್ತಕ್ಕಂಥ ರಂಧ್ರಗಳಲ್ಲಿ ಅಣು ಸೇರುತ್ತೆ ಪ್ರದೇಶಪೂರ್ವಕವಾಗಿ. ಆ ಅಣು ಪ್ರವೇಶ ಮಾಡೋದೇ ಏನು ಅಂದರೆ, ನೀವು 9ನೇ ತಿಂಗಳು ನೋಡಿದಾಗ ಯಾವ ದಿನ ಯಾವ ಸಂಗಮದಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿದ್ರು, ಯಾವ ಸಮಯದಲ್ಲಿ ಆ ಅಣು ಪ್ರವೇಶವಾಯಿತು, ಅದೇ ಮೂಲ ಕ್ಷೇತ್ರ. ಅದಾದ ಮೇಲೆ ಮಗು ಹೊರಭಾಗದಲ್ಲಿ ಬಂದಾಗ ಸಮಯ ನೋಡಬೇಕು. ಸಮಯ ಹೇಗೆ ನೋಡ್ತೀರಾ? ತಲೆ ಬಂದಾಗ ನೋಡ್ತೀರಾ? ಇಲ್ಲ. ಡಾಕ್ಟ್ರು ನರ್ಸು ಮಗುನ ಕೈ ತೊಳೆದು ಆಮೇಲೆ ಮಗುನ ಎತ್ಕೊಂಡ್ಬಂದು ಈ ಟೈಮ್ ಆಗಿ ಅಲ್ಲ ತೊಳೆದು ಪಕ್ಕಕ್ಕೆ ಮಲಗಿಸಿ ಇವಳು ಹೊಲಿಗೆ ಹಾಕಿದ್ ಮಾಡಿ ಮರ್ತೋಗಿ ಅಕಸ್ಮಾತ್ ಅವಳಿಗೆ ಟೆನ್ಷನ್ ಇದ್ರೆ ಟೈಮ್ ಎಲ್ಲಿ ನೋಡ್ತೀರಾ? ಅದರಿಂದ ಜೀವನದಲ್ಲಿ ಕರೆಕ್ಟ್ ಟೈಮ್ ಅಂದರೆ ಯಾವಾಗ ಎರಡು ಆಗಿರ್ತಕ್ಕಂಥ ಜೀವ ಬೇರೆ ಬೇರೆ ಆಗತ್ತೋ ಒಂದೇ ಜೀವ, ಆ ಸಮಯದಲ್ಲಿ ನೋಡಬೇಕು. ಅಂದರೇನು, ತಾಯಿ ತಿಂತಾ ಇರ್ತಾಳೆ, ಗರ್ಭದಲ್ಲಿ ಹೋಗ್ತಾ ಇರತಕ್ಕಂಥ ವಿಧ ಮಗುವನ್ನು ತಿಂತಾ ಇರುತ್ತೆ. ಆದರೆ ಎರಡೂ ಒಂದೇ ಜೀವ ಆಗ ಯಾವ ಕಾರಣಕ್ಕೂ ಬೇರೆ ಬೇರೆ ಅಲ್ಲ. ಏನು ಅಂದರೆ ಹೊರಭಾಗದಲ್ಲಿ ಬೇರೆ ಇರುತ್ತೆ, ಒಳಭಾಗದಲ್ಲಿ ಬೇರೆ ಇರುತ್ತೆ ಅಂತ ನೀವು ಅನ್ಕೊಳ್ಳೋದಷ್ಟೇ. ಒಳಭಾಗದಲ್ಲಿ ಒಂದೇ ಜೀವ, ಅದು ಒಂದೇ ಜೀವಾಣುಗಳು, ಯಾವ ಕಾಲಕ್ಕೂ ಬೇರೆ ಆಗಿಲ್ಲ. ಯಾವಾಗ ಅಂಬ್ಲಿಕಲ್ ಕಾರ್ಡ್ ಅಂದರೆ ಆ ಗರ್ಭವನ್ನು ಪರಿಪೂರ್ಣವಾಗಿ ಬೇರೆ ಬೇರೆ ಮಾಡಿದಾಗ, ಕರುಳನ್ನು ಬೇರೆ ಬೇರೆ ಕತ್ತರಿಸೋ ಸಮಯ ಇದೆಯಲ್ಲ, ಆ ಸಮಯವೇ ಮುಹೂರ್ತ. ಆ ಮುಹೂರ್ತದಲ್ಲಿ ಬೇರೆ ಆಯಿತು, ತದನಂತರ ಇವನ ಸೃಷ್ಟಿ ಆಯಿತು. ಆ ಸಮಯದಲ್ಲಿ ಹೊರಭಾಗದಲ್ಲಿ ಬಂದ ನಂತರ, ಯಾಕೆಂದರೆ ಮಗುನ ಹೊರಭಾಗ ತಂದುಬಿಟ್ರು ಎರಡೂ ದೇಹ ಹಾಗೆ ಇರುತ್ತೆ, ಅಂಬ್ಲಿಕಲ್ ಕಾರ್ಡ್ ಕತ್ತರಿಸೋದೇ ಆಮೇಲೆ. ಇದು ಬಹಳ ಮುಖ್ಯ. ಆ ಸಮಯದಲ್ಲಿ ಯಾರು ಬಂದರು ಅಂದರೆ 9ನೇ ತಿಂಗಳು ಕರೆಕ್ಟಾಗಿ ಕೇತು ಬರ್ತಾನೆ. ಕೇತು ಅಂದ್ರೆ ಏನೋ ಸಿಸರ್ಸ್. ಆ 9ನೇ ತಿಂಗಳು ಕೇತು ಇದ್ರೇನೆ ಕತ್ತರಿಸೋದು. ಈ ಮಿಸ್ಕ್ಯಾರಿಯೇಜ್ ಅಂತೀವಿ, ಅಬಾರ್ಷನ್ ಅಂತೀವಿ ಆಡ್ಭಾಷೆಯಲ್ಲಿ, ಎರಡೂ ಒಂದೇ ವಿಚಾರ. ಆದರೂ ಸಹ ಏನು ಅಂದರೆ, ಅಬಾರ್ಷನ್ ಅಂದರೆ ನೀವು ಮಾಡಿಸ್ಕೊಳ್ಳೋದು, ಮಿಸ್ಕ್ಯಾರೇಜ್ ಅಂದರೆ ಅದೇ ಆಗೋಗೋದು ಅಂತ ದಿವ್ಯ ಅವ್ರು ಹೇಳ್ತಾ ಇರ್ತಾರೆ. ಆದರೆ ವಿಚಾರ ಸತ್ಯ ಅನ್ನೋದು ನಿಜವೇ. ಆದರೆ ಏನು ಮಾಡೋದು, ಯಾವ ಕಾಲಕ್ಕೂ ಹೊರಭಾಗದಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥ ಮಗುಗೆ ಅಕಸ್ಮಾತ್ ಮಿಸ್ಕ್ಯಾರೇಜ್ ಯಾಕಾಗತ್ತೆ, ಯಾವಾಗತ್ತೆ ಅಂದರೆ ಮಗುನ ನೀವೇ ಕಳಿಸ್ಕೋದು. ಅಂದರೆ ಯಾವ ಕಾಲಕ್ಕೂ ಅದನ್ನ ದೋಷಗಳಾಗಿದ್ದಾರೆ ಹೇಗೆ ಅಂದರೆ, ಮೊದಲನೇ ತಿಂಗಳು ನೋಡಿ, ಮೊದಲನೇ ತಿಂಗಳ ಪ್ರವೇಶ ಮಾಡ್ತಕ್ಕಂಥ ಒಂದು ಗ್ರಹ ಯಾರು? ಶುಕ್ರ. ಮೊದಲನೇದೇ ಅಣು ಅಂದರೆ ಶುಕ್ರ. ಅಂದರೆ ನಾವು ಆಶೀರ್ವಾದ ಮಾಡಬೇಕಾದ್ರೆ ವಿಜಯ ವೀರ್ಯ ಪ್ರಾಪ್ತಿರಸ್ತು, ಯಶೋ ಕೀರ್ತಿ ಪ್ರಾಪ್ತಿರಸ್ತು, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋದು. ಆ ವಿಜಯ ವೀರ್ಯ ಅಂದರೆ ವೀರ್ಯತ್ವ ಅನ್ನೋದು ಪುರುಷಾರ್ಥವನ್ನ ಪರಿಪೂರ್ಣವಾಗಿ ಶುದ್ಧೀಕರಣ, ಅವನಲ್ಲಿ ಯಾವುದೇ ದೋಷಗಳಿಲ್ಲದೆ ಅದು ಪರಿಪೂರ್ಣವಾಗಿ ದೇಹ ಸಂಬಂಧವಾಗಿ ವೆಸ್ಟ್ ಈಸ್ ಗೋಯಿಂಗ್ ಟು ಬಿಕಮ್ ಬೆಸ್ಟ್ ಅಂತ. ಅಂದರೆ ಅವನಲ್ಲಿರ್ತಕ್ಕಂಥ ವೇಸ್ಟು ಬೆಸ್ಟ್ ಆಗ್ತಕ್ಕಂಥ ಅವಕಾಶವು ನೂತನ ಜನ್ಮಕ್ಕೆ ಸಾರ್ಥಕತೆ, ಅದು ಜನ್ಮ ಮಾರ್ಗ. ಆದರೆ ಆ ಜನ್ಮ ಮಾರ್ಗದಲ್ಲಿ ಒಳಭಾಗದಲ್ಲಿ ಕೂತಿರೋದು ಯಾರೋ? ಸಾಕ್ಷಾತ್ ಜಗನ್ಮೋಹಿನಿ ಆಗಿರ್ತಕ್ಕಂಥ ಮಾಯಾ ಶುಕ್ರದೇವ. ಆ ಶುಕ್ರನೇ ಮೊದಲಾಗಿ ಪ್ರವೇಶ ಮಾಡ್ತಾನೆ ಒಳಭಾಗದಲ್ಲಿ ಹೋಗಿ. ಅಕಸ್ಮಾತ್ ಫ್ರಿಡ್ಜಲ್ಲಿ ನೀರಿಟ್ಟಾಗ ಐಸ್ ಕ್ಯೂಬು ಪ್ಯೂರಾಗ ಆಗಬೇಕು, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಒಳ್ಳೆ ಐಸ್ ಕ್ಯೂಬು. ಆದರೆ ಅಕಸ್ಮಾತ್ ಸ್ವಲ್ಪ ಮಟ್ಟಿಗೆ ಏನಾದರೂ ಲೋಪದೋಷ ಬಂತ, ಫ್ರಿಡ್ಜ್ ಸರಿಯಾಗಿಲ್ವಾ, ಫ್ರೀಸರ್ ಇಲ್ವಾ, ಡೀಪ್ ಫ್ರೀಸ್ ಆಗೋಯ್ತಾ, ಏನಾಯ್ತು ಒಳಗಡೆ ನೋಡಕ್ಕೆ ಐಸು ಹಿಂಗೆ ಮುಟ್ಟಿದ ತಕ್ಷಣ ಪಟಕ್ ಅನ್ಬಿಡತ್ತೆ, ಅದೇ ಅಬಾರ್ಷನ್ಸ್. ಅಂದ್ರೆ ನೋಡಿ, ಸಾಧಾರಣವಾಗಿ ಎಷ್ಟೋ ಜನ ತಾಯಿಂದ್ರು ತಂದೆಂದ್ರು ನಮಗೆ ಮಕ್ಕಳು ಬೇಡ, ಅಥವಾ ಯಾವ ಕಾಲಕ್ಕೂ ಲೋಕಕ್ಕೆ ಗೊತ್ತಿಲ್ಲದೆ ಗುಪ್ತವಾಗಿ ತಾನು ಮಗುವನ್ನು ಹೇರತಕ್ಕಂಥ ಅವಕಾಶವನ್ನು ಮಾಡ್ಕೊಂಡ್ಬಿಟ್ಲ, ತಪ್ಪಿಂದ ಜೀವನ ಆಗೋಯ್ತಾ, ಅಥವಾ ಯಾವನಾದ್ರೂ ಪಾಪಕರ್ಮದವನು ಪಾಪಿಷ್ಟು ಮುಂಡೆ ಗಂಡ ಅವಳನ್ನ ಯಾವ ಕಾಲಕ್ಕೂ ಹಾಳು ಮಾಡ್ಬಿಟ್ನಾ, ಅಲ್ಲಿ ಅಕಸ್ಮಾತ್ ಮಗುವನ್ನು ಹಾಳು ಮಾಡಿರ್ತಕ್ಕಂಥ ಅವಕಾಶ ಇದ್ದೆ, ಅದನ್ನು ತಪ್ಪಿಸ್ಕೊಳ್ಳಕ್ಕೆ ಲೋಕಚಿಂತನೆ ಗೊತ್ತಿಲ್ಲದೆ ಅವಳು ಬಿಟ್ಟು ಹೊಟ್ಟೋಗ್ತಾಳ, ಮೋರಿಲೋ ಬೀದಿಲೋ ಬಿಸಾಕ್ಬಿಡ್ತಾಳ. ಈ ರೀತಿಯಾದ ಪಕ್ಷದಲ್ಲಿ ಆ ಮಿಸ್ಕ್ಯಾರಿಯೇಜ್ ಅಲ್ಲದೆ ಇದ್ರು, ಅಬಾರ್ಷನ್ಸ್ ಆದ್ರೂ ಆಗ್ತಕ್ಕಂಥ ವಿಚಾರಗಳು ಯಾವಾಗ ಅಂದ್ರೆ ಒಳಭಾಗದಲ್ಲಿ ಗರ್ಭದಲ್ಲಿ ಎರಡನೇ ತಿಂಗಳು. ಅಂದ್ರೆ ಮೊದಲನೇ ತಿಂಗಳಲ್ಲಿ ಯಾವ ಕಾಲಕ್ಕೂ ಯಾರಿಗೂ ಆಗಲ್ಲ. 10 ದಿವಸ 5 ದಿವಸ ಅಂದ್ರೆ ಶುಕ್ರನ ಅಕಸ್ಮಾತ್ ಸರಿ ಇಲ್ದಿದ್ದ ಪಕ್ಷದಲ್ಲಿ ಮಾತ್ರ. ಆದರೆ ಪರಿಪೂರ್ಣವಾಗಿ 2ನೇ ತಿಂಗಳು. ಆ 2ನೇ ತಿಂಗಳು ಯಾರು ಅಂದ್ರೆ ಚಂದ್ರನೇ ಬರೋದು. ಚಂದ್ರನ ಸಮಯದಲ್ಲಿ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗಿ ಕೇಳ್ಕೊಂಬರೋ, ಕನ್ಫರ್ಮೇಷನ್ ಏನು ಮಾಡ್ಕೊಂಡಿರಲ್ಲ, 2 ತಿಂಗಳಂತ್ರಿ ಅಂತ. 1ನೇ ತಿಂಗಳಿಗೆ ಎಷ್ಟು ಜನ ಕನ್ಫರ್ಮೇಷನ್ ಆಗತ್ತೆ, ಅವಳಿಗೆ ವಾಂತಿ ಪರಿವರ್ತನಾ ಸ್ವರೂಪಕ್ಕೆ ಏನಾದರೂ ಬಂದ ತಕ್ಷಣದ್ದು ಅದೆಲ್ಲ ಗೊತ್ತಾಗತ್ತೆ. ಆದರೆ ಹೆಣ್ಣಿನ ಅಂಶ ಸೇರಬೇಕಾದ್ರೆ ಚಂದ್ರನ ಅಂಶ ಸೇರಲೇಬೇಕು. ಚಂದ್ರ ಅಂದರೆ ಮನಸ್ಸು. ಇವಳೇನು ಮಾಡ್ತಾಳೆ, ಕಾಲ್ ಮೇಲೆ ಕಾಲು ಹಾಕೊಳ್ಳೋದು, ಟಿವಿ ನೋಡ್ತಾ ಕೂತಿರೋದು, ಗೊತ್ತಿರಲ್ಲ. ಕಾಲ್ ಮೇಲೆ ಕಾಲು ಹಾಕೊಂಡು ಬೇಕು ಅಂತ ಟಿವಿ ನೋಡೋದು, ಗೊತ್ತಿದ್ದು ಬೇಕು ಅಂತ ಹಾಕೊಳ್ಳೋದು, ಇದನ್ನೆಲ್ಲ ಏನಾಗುತ್ತೆ, ಮಗುಗೆ ತೊಂದರೆಗಳು. ಅದಾದ ಮೇಲೆ ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಇನ್ಫಾ ರೆಡ್ ರೇಸ್ ಇನ್ಫಾ ವೈಲೆಟ್ ರೇಸ್ ಒಳಭಾಗದಲ್ಲಿ ಪೆನೆಂಟ್ರೇಷನ್, ತನ್ನ ಕಣ್ಣಿನ ಭಾಗದಿಂದ ಒಳಭಾಗದಲ್ಲಿ ಪ್ರವೇಶ ಮಾಡಿ ಚಂದ್ರನಿಗೆ ಹಾನಿ ಕೊಡ್ತಾ ಇರುತ್ತೆ. ಡಾಕ್ಟರ್ಗಳು ಹುಚ್ಚು ಮುಂಡೆವು ಎಷ್ಟೋ ಜನ ಬಂದು ಸ್ಕ್ಯಾನಿಂಗು
ಮೊದಲಿಂದ ಶುರು ಆಗ್ಬಿಡ್ಬೇಕು. ನಿಮ್ ಕನ್ಫರ್ಮ್ ಆದ ತಕ್ಷಣ ಡೈಲಿ ಮಾಡ್ಬೇಕ್ರಿ. ನಾಳೆ ದಿವಸ ಮಗು ಏನಾಗ್ಬಿಟ್ರೆ ಗೊತ್ತಿಲ್ಲ ನೋಡಿ, ಆಮೇಲೆ ಡೇಂಜರ್, ನನಗೆ ಹಣೆ ಬರ ಇಲ್ಲ, ನಮ್ಮ ಹಾಸ್ಪಿಟಲ್ ಕರ್ಕೊಂಡ್ಬಿಟ್ರೆ ನೀವು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜಾಬ್. ಯಾಕೆಂದ್ರೆ ಕಳ್ತನ ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಡಾಕ್ಟರ್ಗಳು. ಹಾಗೆ ಈ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಹೊರತು ಜೀವನದಲ್ಲಿ ಯಾವುದು ತಿಳ್ಕೊಳ್ಳಿ, ಧೈರ್ಯ ಸಾಹಸ. ಕೆಲವರಿಗೆ ಒಳ್ಳೆ ಕೈಗುಣ ಏನು ಅಂದ್ರೆ ಆಪರೇಷನ್ ಮಾಡದೆ ನಾನು ನಾರ್ಮಲ್ ಡೆಲಿವರಿ ಮಾಡ್ಕೊಡ್ತೀನಿ ಅಂತ ಒಳ್ಳೆ ಡಾಕ್ಟರ್ಗಳಿದ್ದಾರೆ. ಕಾರ್ಪೊರೇಷನ್ ನಲ್ಲೇ ಹುಟ್ಟಿರ್ತಕ್ಕಂಥ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಿ, ನಾವೆಲ್ಲ ಹುಟ್ಟಿಲ್ವೇ, ಗಟ್ಮುಟ್ಟಿಗಿಲ್ವೇ? ಅಯ್ಯೋ ನೀವುಗಳು ಆಪರೇಷನ್ ಮಾಡಿ ಕತ್ತರಿಸಿರೋರು ಎಲ್ಲ ಮಕ್ಕಳೆಲ್ಲ ಪೀಚಿಗೆ ಒಳ್ಳೆ ಹೆಣಗಳಿದ್ದಂಗಿರುತ್ತವೆ. 2-3 ತಿಂಗಳು ಸರಿಯಾಗಿ ಬದುಕತ್ವೆ, ಮೂಗಲ್ ಸೋರತ್ವೆ, ಹೆಂಗಂದ್ರೆ ಹಂಗಿರುತ್ತೆ. ನಾರ್ಮಲ್ ಡೆಲಿವರಿ ಕೊಡ್ತಿದ್ರು. ಯಾಕೆ ಕೊಡ್ತಿದ್ರು? ಚಂದ್ರ 2ನೇ ಮನೆ ಬಂದಾಗ 3ನೇ ಮನೆ ಬರೋ ಸಮಯದಲ್ಲಿ ಇವಳಿಗೆ ಏನ್ ಮಾಡಬೇಕಾಗಿತ್ತು? ದೇವರ ನಾಮಸ್ಮರಣೆ ಶುರು ಆಗ್ಬಿಡ್ಬೇಕು. ಇವಳು ಏನೇ ಇದು ಆರೈಕೆ ಇದ್ರೆ ತಾನು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆರೈಕೆಗಳನ್ನ ಪೂರೈಸ್ಕೋಬೇಕು. ಯಾರಿಂದ? ನಿನಗೇನಾದ್ರೂ ಬೈಕೆ ಇದ್ದೇನೆ ಅಂತ ಹೇಳಿ ಗಂಡ ಶುರು ಮಾಡ್ತಾನೆ. ಯಾವಾಗ ಅದು 3ನೇ ಮನೆ ಪ್ರವೇಶ. ಆ 3ನೇ ಮನೆಯಲ್ಲಿ ಯಾರು? ರಾಹು. ಅಂದ್ರೆ 3ನೇ ತಿಂಗಳಿಗೆ ರಾಹು ಪ್ರವೇಶ ಮಾಡ್ತಾನೆ ಅವಳ ಗರ್ಭದಲ್ಲಿ. ರಾಹು ಅಂದ್ರೆ ಹೆಣ್ಣು, ಚಂದ್ರ ಅಂದ್ರೆ ಏನೋ ಪರಿಪೂರ್ಣವಾಗಿ ಅನುಗ್ರಹವಾಗಿ ಕೊಡ್ತಕ್ಕಂಥದ್ದು ನಪುಂಸಕ ಗ್ರಹ. ಚಂದ್ರನೋ ಪರಿಪೂರ್ಣವಾಗಿ ಹೆಣ್ಣೆ. ಅದಾದ್ಮೇಲೆ ಶುಕ್ರ ಹೆಣ್ಣು. ಅಂದ್ರೆ 3 ಹೆಣ್ಣಿನ ಗ್ರಹಗಳು ಏಕಾಂಗಿಯಾಗಿ ಸೇರೋ ಸಮಯದಲ್ಲಿ 3ನೇ ತಿಂಗಳವರೆಗೂ ಸರಿಯಾಗಿ ನೋಡ್ಕೊಂಡಿಲ್ಲ, ಹೋಯ್ತು. ಆಗೇನಾಯ್ತು? ಮಿಸ್ಕ್ಯಾರೇಜ್ ಆಗತ್ತೆ, ಕೈಗೆ ಸಿಗದಿದ್ದ ಹಾಗೆ ಅಬಾರ್ಷನ್ಸು ನಡೆಯುತ್ತೆ. ಗೊತ್ತಿಲ್ಲದೆ ಎಷ್ಟೋ ಜನ ಬೇಕು ಅಂತ ಮಾಡಿಸ್ಕೊಂತಾರೆ, ಅವ್ರಿಗಂತೂ ಕಟ್ಟಿಟ್ಟು ಬುತ್ತಿ ಜೀವನಾಪರಿ ಅಂತ ಅನುಭವಿಸ್ಬೇಕು. ಇದು ಯಾವ ಕಾಲಕ್ಕೂ ಬಾಲ್ಯಹತ್ಯೆ ದೋಷ. ಆ ಬಾಲ್ಯಹತ್ಯೆ ದೋಷ ಅಂದ್ರೆ ಏನು? ನಿಮ್ಗೆ ಮತ್ತೆ ಸರಿಯಾಗಿ ನಿಮಗೆ ಸ್ವಂತವಾದ ಇನ್ನೊಂದು ಮಗು ಹುಟ್ಟಿದ್ರೆ ಅಥವಾ ನಿಮ್ಗೆ ಇಷ್ಟವಾದ ಮಗು ಹುಟ್ಟಿದ್ರೆ ಕೈ ಕಾಲು ನೆಟ್ಟಿಗಿಲ್ದೆ ಹುಟ್ಟತ್ತೆ, ಕಣ್ಣುಗಳು ಸರಿಗಿಲ್ಲದೆ ಹುಟ್ಟತ್ತೆ, ಅಥವಾ ಯಾವ ಕಾಲಕ್ಕೂ ಬೆರಳುಗಳು ಊಣವಾಗಿರುತ್ತೆ, ಯಾವ ಕಾಲಕ್ಕೂ ಒಂದು ದೊಡ್ಡ ಕೈ ಒಂದು ಚಿಕ್ಕ ಕೈ ಆಗತ್ತೆ, ಕಾಲುಗಳು ಸರಿಯಾಗಿಲ್ಲದೆ ಹೀಗೆ ಕಪ್ಪೆಗಳ ತರ ಆಗೋಗಿರುತ್ತೆ, ಅಥವಾ ಅಂಗಗಳಲ್ಲಿ ಯಾವ ಕಾಲಕ್ಕೂ ಲೋಪದೋಷಗಳು ಅಂದರೆ ಹುಟ್ಟಿದಾಗ ಗಂಡು ಮಗುಗೆ ಪುರುಷತ್ವನೇ ಹೊಟ್ಟೋಗುತ್ತೆ. ಆ ಕಾಲದಲ್ಲಿ ಏನು ಮಾಡ್ತೀರಾ? ಹೆಣ್ಣಿಗೆ ಯಾವ ಕಾಲಕ್ಕೂ ದೋಷಗಳು ಅಂತ ಹೆಣ್ಣು ಮಗುಗೆ ಲಿವರ್ ಸರಿಯಾಗಿಲ್ಲದೆ ಇರೋದು, ಒಂದು ಕಿಡ್ನಿ ಅಥವಾ ಒಂದು ಲಿವರು, ಈ ರೀತಿ ಆದ ಪಕ್ಷದಲ್ಲಿ ಲಿವರ್ ಸರಿಯಾಗಿ ಡ್ಯಾಮೇಜ್ ಆಗೋಗಿರುತ್ತೆ. ಸರಿಯಾಗಿ ತಿದ್ದಿಪಡಿಸ್ಕೊಳ್ಳೋಕೆ ಅವಕಾಶ ಏನೋ ನೀವೇ ಹೆಣ್ಣು ಮಕ್ಕಳು. ಅದಕ್ಕೆ ಯಾವ ಕಾಲಕ್ಕೂ ಟಿವಿಗಳನ್ನ ನೋಡೋದು ಬಿಟ್ಬಿಡ್ಬೇಕು. ಅಂದ್ರೆ ಯಾವಾಗ? ನಿಮಗೆ ಗರ್ಭಧಾರಣೆ ಆದ ತಕ್ಷಣವೇ 3 ತಿಂಗಳ ಕಾಲ ಆದ ತಕ್ಷಣನೇ ಗೊತ್ತಾಗ್ಬಿಟ್ಟು ಬರೀ ಪುಸ್ತಕಗಳನ್ನು ಓದಬೇಕು. ಅಂದ್ರೆ ಏನು? ಯಾವ ಪುಸ್ತಕಗಳು? ಭಯಂಕರ ಪುಸ್ತಕಗಳನ್ನು ಓದಿದ್ರೆ ಒಳಭಾಗದಲ್ಲಿ ಭಯಂಕರವಾಗಿ ಮಕ್ಕಳೇ ಹುಟ್ಟೋದು. ನೀವು ರಾತ್ರಿ ಭಯ ಪಟ್ಟರೆ ಒಳಭಾಗದಲ್ಲಿ ಭಯವಾಗಿ ಇರತಕ್ಕಂಥ ಮಗು ಅಂತಾನೆ ಹುಟ್ಟೋದು. ಯಾವ ಕಾಲಕ್ಕೂ ಕಣ್ಣುಗಳೆಲ್ಲ ಕೆಂಪಾಗಿ ಪೀಚಾಗಿ ಹುಟ್ಟತಕ್ಕಂಥ ಅವಕಾಶಗಳು ಆಗ್ತಾ ಇರತಕ್ಕಂಥ ವಿಚಾರಗಳು. ಅದಕ್ಕೋಸ್ಕರ ದಯವಿಟ್ಟು ಯಾವಾಗಲೂ ಒಂದು ಮಗುನ ರಾಹು ದೋಷಗಳಲ್ಲಿ ಸರ್ಪವಿಲ್ಲದೆ ದೇಹದಲ್ಲಿ ಪರಿವರ್ತನೆ ಆಗಬೇಕು ಅಂದ್ರೆ ಕಥೆ ಪುಸ್ತಕಗಳು. ಯಾರ್ದು? ರಾಮಾಯಣ, ಮಹಾಭಾರತ, ಮಹಾಗ್ರಂಥಗಳು, ಉಪನಿಷತ್ತು, ಸ್ವಾಮಿ ವಿವೇಕಾನಂದ ಗುರುಚರಿತ್ರೆಗಳು, ದತ್ತಾತ್ರೇಯ ಗುರುಚರಿತ್ರೆಗಳು, ಸಚ್ಚಿದಾನಂದ ಸಾಯಿನಾಥ ಗುರುಚರಿತ್ರೆಗಳು. ಹೀಗೆ ಆ ದೇವತಾನುಗ್ರಹಗಳು ಓದ್ತಾ ಇದ್ರೆ ಯದ್ಭಾವಂ ತದ್ಭವತಿ. ಅದನ್ನೇ ಇವತ್ತಿನ ದಿವಸ ಚೈನಾದಲ್ಲಿ ನಮ್ಮನ್ನ ತಗೊಂಡು ಎತ್ಕೊಂಡು ಹೋಗಿ ಏನ್ ಮಾಡಿದ್ದಾರೆ? ಅದೇ ವಿಶೇಷವಾಗಿ ಅಲ್ಲಿ ಚೈನಾದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಏನು ಉಪಯೋಗಿಸ್ತಾ ಇದ್ದಾರೆ? ಇವತ್ತಿನ ದಿವಸ ಚಂದ್ರ ಅಂದ್ರೆ ಮೂನ್ ಥೆರಪಿ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಮೂನ್ ಥೆರಪಿ ಇನ್ನೇನು ಅಲ್ಲ, ತಾಯಿ ಏನು ಬಯಸ್ತಾಳೋ, ನನ್ನ ಮಗ ಡಾಕ್ಟರ್, ನನ್ನ ಮಗ ಡಾಕ್ಟರ್ ಅಂತ ಇರ್ತಾಳೋ ಅವಳ ಮಗು ಗ್ಯಾರಂಟಿ ಡಾಕ್ಟ್ರೇ ಹುಟ್ಟುವಾಗ. ಹೇಗದು? ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಆ ಮಗು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದು ತಾಯಿಗೆ ತನಗೇ ಬರಬೇಕು. ಅದಕ್ಕೆ ಆ ಕಾಲದಲ್ಲಿ ಆಹಾ ಅಭಿಮನ್ಯು ಅಂತ ಮಗು ಹುಟ್ಟಬಾರ್ದ ಅಂತ ಹೇಳಿ ಅವಳು ಅನ್ಕೊಂಡ್ಬಿಟ್ರೆ ಸಾಕು. ಪಾಪ ಮಧ್ಯದಲ್ಲಿ ಅಲ್ಪಾಯುಸ್ ಮಗು ಆಕ್ಸಿಡೆಂಟಲ್ ಸತ್ತೋಗುತ್ತೆ. ಯಾಕೆಂದ್ರೆ ಅವಳು ಅನ್ಕೊಂಡಿರ್ತಾಳೆ ಮಗು ಅಭಿಮನ್ಯು ಅಂತ ಹುಟ್ಟಬೇಕು, ಸಂತೋಷ, ಅಭಿಮನ್ಯು ತರನೇ ಹುಟ್ಟುತ್ತೆ, ಪಾಪ ಹೋಗ್ಬಿಡ್ತಾನೆ ಅರ್ಧದಲ್ಲಿ. ಏನು ಮಾಡೋದು? ನನ್ನ ಮಗ ಮಿಲಿಟರಿ ಆಫೀಸರ್ಲೇ ಆಗಬೇಕು, ಬಹಳ ಸಂತೋಷ, ಯಶಸ್ಸು, ಕೀರ್ತಿ, ದುಡ್ಡು ಪ್ರಾಪ್ತಿ ಆಗಬೇಕು. ಆವಾಗ ಒಳ್ಳೆ ಮಿಲಿಟರಿ ಆಫೀಸರ್ ಇದ್ದಾಗೆ ಮನೆ ಮಗು ಹೊರಗಡೆ ಬಂದ ತಕ್ಷಣ ಹಠ ಜಾಸ್ತಿ, ಕೇಳಿದ ತನಕ ಆಗ್ಬೇಕು. ಹೇ ಕೂತ್ಕೊಂಡ್ರೆ ಕೂತ್ಕೊಂಡು ನಿಂತ್ಕೊ ಆರ್ತ ತಂದೆ ತಾಯಿನೇ ಆಡಿಸುತ್ತೆ. ಅದಕ್ಕೋಸ್ಕರ ರಾಹು ದಶಾಧಿಪತಿಗಳು. 3ನೇ ಮನೆ ಯಾವುದು? ರಾಹು. ಅದಕ್ಕೆ ಮೊದಲು ಶುಕ್ರ, 2ನೇದು ಚಂದ್ರ, 3ನೇದು ರಾಹು. ಈ 3 ಗ್ರಹಗಳು 3 ತಿಂಗಳಲ್ಲಿ ಬರುವಾಗ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಗೌರವದಿಂದ ಅದನ್ನು ಎಷ್ಟು ಚೆನ್ನಾಗಿ ಮನಸ್ಸನ್ನ ಅರಿತುಕೊಂಡು ಎಷ್ಟು ಚೆನ್ನಾಗಿ ಟಿವಿಗಳನ್ನು ನೋಡದೆ ಯಾವ ಕಾಲಕ್ಕೂ ಸ್ಕ್ಯಾನಿಂಗ್ ಅನ್ನು ಮಾಡಿಸ್ಬೇಡಿ. ಅದೆಷ್ಟೇ ನೆಗೆದು ಬಿದ್ದು ಹೋಗ್ಲಿ ದಯವಿಟ್ಟು ಯಾವ ಕಾಲಕ್ಕೂ ಆ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಡಿ. ಒಳಭಾಗದಲ್ಲಿ ಹೋಗ್ತಾ 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 ಮಕ್ಕಳು ದೊಡ್ಡವರಾಗಿ ಹುಟ್ಟುತ್ತಾ ಬೆಳೀತಾ ಬಂದಾಗ ದೊಡ್ಡವ್ರು ಆಗ್ತಾನೆ ಬೆಡ್ ಅಲ್ಲಿ ವೆಟ್ ಮಾಡೋದು. ಅಂದ್ರೆ ಬೆಡ್ ವೆಟ್ಟಿಂಗ್ ಅಂತ ಯಾಕಾಗತ್ತೆ ಅಂದ್ರೆ ವೀಕ್ನೆಸ್ ಆಫ್ ನರ್ವ್ಸ್, ಅಂದ್ರೆ ನರಗಳು ದೌರ್ಬಲ್ಯ ಬಹಳ ಆಗತ್ತೆ. ಅದಾದ್ಮೇಲೆ ನರಗಳು ಸರಿಯಾಗಿ ಕೂತ್ಕೊಳ್ಳಲ್ಲ. ಯಾಕೆಂದ್ರೆ ಅಲ್ಟ್ರಾ ಸ್ಕ್ಯಾನಿಂಗ್ ಮಾಡಿಸಿದಷ್ಟುನ ತಾಯಿಗೆ ಏನಾಗತ್ತೆ? ಸುಸ್ತು, ಆಯಾಸ. ಅಂದ್ರೆ 1 ಹೆತ್ತೊಳಗೆ 6 ಹೆತ್ತೊಳಗೆ 3 ಹೆತ್ತೋದು ಹೇಳ್ಕೊಡ್ಬೇಕಾ ಅನ್ನಲ್ವಾ? ಆದ್ರೆ ಈ ಕಾಲದಲ್ಲಿ ಹೆಂಗಾಗೋಗಿದೆ?
ಒಂದ್ ಎತ್ರೆ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಯಾಕೆಂದ್ರೆ ಒಂದನ್ನೇ ಕತ್ತರಿಸಿ ಕುಯ್ದು ಬಿಸಾಕ್ಬಿಟ್ಟಿರ್ತಾರೆ. ಹಣೆ ಬರ ಅಂದ್ರೆ ನೀವು ಆಕ್ಟಿವ್ನೆಸ್ಸೇ ಕಳ್ಕೊಂಡ್ಬಿಡ್ತೀರಾ. ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ದುಡಿದು ಬೊಗ್ಗಿ ಗೂಡಿಸಿ ಸಾರಿಸಿ ಕೆಲಸ ಮಾಡಬೇಕು. ಯಾಕೆಂದ್ರೆ ಹೊಟ್ಟೆಲಿರೋ ಮಗು ಅಯ್ಯಪ್ಪ ಅಂತ ಸೊಂಟ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಪ್ರಯೋಜನ ಏನು ಬಂತು? ಅದೇ ಕೆಲಸ ಆಕ್ಟಿವ್ನೆಸ್, ಆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಿರೋ ಹೊರಭಾಗದಲ್ಲಿ ಮಗು ಏನಾಗತ್ತೆ, ನಾರ್ಮಲ್ ಡೆಲಿವರಿ. ತಲೆನೂ ಈ ಕಡೆ ತಿರುಗಲ್ಲ, ಆ ಕಡೆನೂ ತಿರುಗಲ್ಲ. ಬಿಟ್ರೆ ನೀವು ತಿರುಗಾಲ್ ತಿಪ್ಪಿಗಳಾಗಬೇಡಿ, ಹುಷಾರ್. ಸರಿಯಾಗಿ ಇನ್ನೊಂದಷ್ಟು ಹೇಳ್ತೀನಿ, ಅದನ್ನೆಲ್ಲ ಸೇರಿ ತಿದ್ದುಪಡಿಸ್ಕೊಳ್ಳಕ್ಕೆ ಏನು ಬೇಕೋ